ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ JEE ಮೇನ್ ಎಕ್ಸಾಮ್ಗೆ ನೀವು ಹೇಗೆ ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೋಬೇಕು ಎಂಬುದರ ಬಗ್ಗೆ ಒಂದು ಲೈವ್ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ JEE ಎಕ್ಸಾಮ್ ಬಂದ್ಬಿಟ್ಟು ದ್ವಿತೀಯ PUC ಸೈನ್ಸ್ ಓದುತ್ತಿರುವ ಅಭ್ಯರ್ಥಿಗಳು ಮತ್ತು ದ್ವಿತೀಯ PUC ಸೈನ್ಸ್ನಲ್ಲಿ ಪಾಸಾದ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಆಗಿ ಅಡ್ಮಿಷನ್ಗಾಗಿ ಪಡೆಯಲು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಇಲ್ಲಿ ನೀವು ಬರೆಯಬೇಕಾಗುತ್ತೆ. ಈ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಹೇಗೆ ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೋಬೇಕು ನೋಡೋಣ ಈ ವಿಡಿಯೋನಲ್ಲಿ. ಮೊದಲಿಗೆ ನೀವು ಇದು JEE ಮೇನ್ ವೆಬ್ಸೈಟ್ಗೆ ಇಲ್ಲಿ ಬರಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಡಿಸ್ಪ್ಲೇ ಮೇಲೆ ಒಂದು ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಆ ಡೀಟೇಲ್ಸ್ ಇದೆ ನೋಡಿ. ಅಪ್ಲಿಕೇಶನ್ ಫಿಲ್ ಮಾಡುವ ಮುಂಚೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಲ್ಲಿ ರೆಡಿ ಇಟ್ಕೊಳ್ಳಿ. ನಂತರ ಈ ಒಂದು JEE ಮೇನ್ ವೆಬ್ಸೈಟ್ಗೆ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ಆಕ್ಟಿವೇಟ್ನಲ್ಲಿ ರಿಜಿಸ್ಟ್ರೇಷನ್ ಫಾರ್ JEE ಮೇನ್ಸ್ 2026 ಅಂತ ಒಂದು ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 3 ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳು BE BTech ನಲ್ಲಿ ಯಾರು ಅರ್ಜಿಗಳನ್ನ ಸಲ್ಲಿಸಲು ಬಯಸ್ತೀರಿ ಅವರಿಗೆ ಇಲ್ಲಿ ನೋಡೋದಾದ್ರೆ ನಮ್ಮ ಇಂಡಿಯನ್ ಕ್ಯಾಂಡಿಡೇಟ್ಗೆ 1,000 ರೂಪಾಯಿ ಇಲ್ಲಿ ಚಲನ್ಗಳನ್ನು ನೀವು ಕಟ್ಟಬೇಕು. ಅದೇ ರೀತಿ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 800 ರೂಪಾಯಿ ಇರುತ್ತೆ. ಅದೇ ರೀತಿ OBC ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸೋರಿಗೆ ಪುರುಷರಿಗೆ 900, ಮಹಿಳೆಯರಿಗೆ 800. SC/ST ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸೋರಿಗೆ ಒಂದು ಪುರುಷರಿಗೆ ಒಂದು 500 ರೂಪಾಯಿ, ಮಹಿಳಾ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಅದೇ ರೀತಿ ಇಲ್ಲಿ BE BTech ಮತ್ತು BTech ಆರ್ಕಿಟೆಕ್ಚರ್ ಒಂದು ಕೋರ್ಸ್ಗಳಿಗೆ ಯಾರು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆಯಲಿದ್ದೀರಿ ಅವರಿಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಒಂದು ಫೀಸ್ಗಳು ಅಪ್ಲೈ ಆಗಲಿವೆ. ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ ಎಲ್ಲ ಇನ್ಸ್ಟ್ರಕ್ಷನ್ ಸರಿಯಾಗಿ ಒಂದ್ಸರಿ ಓದ್ಕೊಂಡು ಕೆಳಗಡೆ ಬಂದು ಈ ಟಿಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡೋದಾದ್ರೆ ನೋಡಿ, ಪರ್ಸನಲ್ ಡೀಟೇಲ್ಸು, ಆಮೇಲೆ ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸು, ಆಮೇಲೆ ಪ್ರೆಸೆಂಟ್ ಅಡ್ರೆಸ್ಸು, ಆಮೇಲೆ ಕಮ್ಯುನಿಕೇಶನ್ ಅಡ್ರೆಸ್ಸು ನಮಗೆ ಇಲ್ಲಿ ನೀವು ಫಿಲ್ ಅಪ್ ಮಾಡ್ಕೋಬೇಕು. ಅದೇ ಸೇಮ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು, ಮತ್ತೆ ನೀವು ಅರ್ಜಿಗೆ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಒಂದೊಂದಾಗಿ ಇಲ್ಲಿ ಮಾಹಿತಿ ಫಿಲ್ ಮಾಡೋಣ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅನ್ನ ನೀವು ಸರಿಯಾಗಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಇದೇ ಡೀಟೇಲ್ಸ್ ಇಲ್ಲಿ ಇನ್ನೊಂದ್ಸರಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ನೋಡಿ, ಸರಿಯಾಗಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ ಅನ್ನ ಸರಿಯಾಗಿ ಫಿಲ್ ಅಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡೋದಾದ್ರೆ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅನ್ನ ಸರಿಯಾಗಿ ಫಿಲ್ ಮಾಡಿ. ನಂತರ ಇಲ್ಲಿ ನೋಡೋದಾದ್ರೆ ನೋಡಿ, ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಚೆಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಅಭ್ಯರ್ಥಿಯ ಒಂದು ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡಿ ಯಾವ್ದಾದ್ರು ಒಂದು ಅದರ ಒಂದು ಆನ್ಸರ್ ಅನ್ನ ಟೈಪ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಫಿಲ್ ಮಾಡಿ. ನಂತರ ಸಬ್ಮಿಟ್ ಅಂತ ಕೊಡಿ. ಒಂದ್ಸರಿ ಎಲ್ಲ ಪ್ರಿವ್ಯೂ ತೋರಿಸುತ್ತೆ, ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಮೇಲಿಂದ ಕೆಳಗಡೆ ಕಾಣುತ್ತಿರುವ ಈ ಎಲ್ಲ ಟಿಕ್ ಮಾರ್ಕ್ ಗಳನ್ನ ಟಿಕ್ ಮಾಡ್ಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಫಾರ್ OTP ಅಂತ ಕೊಡಿ. ಇಲ್ಲಿ ಒಂದು OTP ಅನ್ನ ಕಳಿಸ್ಕೊಡ್ಲಾಗುತ್ತೆ. OTP ಹಾಕಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕೊಡಿ. ನೋಡಿ, ಈ ತರ ನಿಮ್ದು ಒಂದು ರಿಜಿಸ್ಟ್ರೇಷನ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಆದ ತಕ್ಷಣ ತಮಗೆ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಕೊಡುತ್ತೆ. ಇದನ್ನ ಒಂದ್ ಕಡೆ ಬರೆದುಕೊಂಡು ಇಟ್ಕೊಳ್ಳಿ. ನಂತರ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಎಲ್ಲ ಒಂದು ಸ್ಟೆಪ್ಸ್ ಗಳನ್ನ ಇಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪ್ಲೀಟೆಡ್ ಆಗಿದೆ. ಒಂದೊಂದಾಗಿ ಎಲ್ಲ ಮಾಹಿತಿಯನ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗೋಣ ನೋಡಿ. ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಂತರ ನಿಮ್ಮ ನ್ಯಾಷನಾಲಿಟಿಯನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ನೀವು ಸೆಕೆಂಡ್ ಇಯರ್ ಪಾಸ್ ಆಗಿರುವ ಒಂದು ಕಲಿಯುತ್ತಿರುವ ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಕ್ಯಾಟಗರಿಯನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ನೀವು ಡಯಾಬಿಟಿಕ್ ಪೇಷಂಟ್ ಗಳಾಗಿದ್ರೆ ಅದನ್ನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನಿಮ್ದು ಪ್ಲೇಸ್ ಆಫ್ ರೆಸಿಡೆನ್ಸಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಮೋಡ್ ಆಫ್ ಪ್ರಿಪರೇಷನ್, ಮೀಡಿಯಂ, ಯಾವ ಮೀಡಿಯಂ ನಲ್ಲಿ PUC ಕಲಿತಾ ಇದ್ದೀರಿ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ನಂತರ ನೋಡಿ, ಇಲ್ಲಿ ನೀವು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದಾರೆ ಇದನ್ನ ಎಸ್ ಮಾಡ್ಕೊಂಡು ನಂತರ ಈ UDID ನಂಬರ್ ಅನ್ನ ಇಲ್ಲಿಂದ ನೀವು ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ಇದನ್ನ ನೋ ಅಂತ ಇದ್ದೀನಿ. ನಂತರ ಇಲ್ಲಿ ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಐಡೆಂಟಿಟಿ ಚೆಕ್ ಮಾಡಲು ತಮಗೆ ಒಂದು ಆಧಾರ್ ಕಾರ್ಡು, ಡಿಜಿಲಾಕರ್, ಇಂಡಿಯನ್ ಪಾಸ್ಪೋರ್ಟ್, ಪ್ಯಾನ್ ಕಾರ್ಡು ಇದರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ನಂಬರ್ ಅನ್ನ ನೀವು ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಕನ್ಫರ್ಮ್ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಅನ್ನ ಹಾಕಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ತರ ತಮಗೆ ಒಂದು OTP ಅನ್ನ ಇಲ್ಲಿ ಕಳಿಸಲಾಗುತ್ತೆ ನೋಡಿ. ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒಂದು OTP ಅನ್ನ ಇಲ್ಲಿ ಕಳಿಸಿಕೊಡಲಾಗುತ್ತೆ. ಆ OTP ಅನ್ನ ಇಲ್ಲಿ ನೀವು ಫಿಲ್ ಅಪ್ ಮಾಡ್ಕೋಬೇಕು. ನಂತರ ಕ್ಯಾಪ್ಚಾ ಅನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸಬ್ಮಿಟ್ OTP ಅಂತ ಕೊಡಿ. ನಂತರ ಇಲ್ಲಿ ನಿಮ್ದು ಫೋಟೋ ತೋರಿಸುತ್ತೆ ನೋಡಿ, ಆಧಾರ್ ಕಾರ್ಡ್ ನಲ್ಲಿ ಇರುವ ಒಂದು ಫೋಟೋವನ್ನ ಇಲ್ಲಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವ ಒಂದು ಫೋಟೋವನ್ನ ಇಲ್ಲಿ ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣುತ್ತೆ ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ
ತೋರಿಸುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಕೊಡಿ. ನೋಡಿ ಅಪಾರ ಐಡಿ ಇದೆ ಅಂತ ಕೇಳ್ತಾ ಇದೆ, ಇದನ್ನ ಸದ್ಯಕ್ಕೆ ಇದ್ರೆ ಎಸ್ ಅಂತ ಹಾಕಿ, ಇಲ್ಲವಾಗಿದ್ದಲ್ಲಿ ಆಮೇಲೆ ನೀವು ಅಪ್ಡೇಟ್ ಮಾಡಬಹುದು. ಇಲ್ಲಿ ನೋಡೋದಾದ್ರೆ ನೀವು ಯಾವ್ದಕ್ಕೆ ಅಪ್ಲೈ ಮಾಡಲು ಬಯಸ್ತೀರಿ ಅದನ್ನ ನೀವು ಇಲ್ಲಿ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಈ ತರ ಸೀಸನ್ 1 ಅನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ವಶನ್ ಪೇಪರ್ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ಸೆಂಟರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಮ್ ಸೆಂಟರ್ ಈ ತರ ಇವೆ, ಡಿಸ್ಪ್ಲೇ ಮೇಲೆ ಕಾಣ್ತಿವೆ. ನೋಡಿ ನಿಮ್ಗೆ ಬೇಕಾಗಿರುವ ಒಂದು ಎಕ್ಸಾಮ್ ಸೆಂಟರ್ ಗಳನ್ನ ಇಲ್ಲಿಂದ ಚೂಸ್ ಮಾಡ್ಕೊಳ್ಳಿ. 4 ಎಕ್ಸಾಮ್ ಸೆಂಟರ್ ಗಳನ್ನ ಇಲ್ಲಿಂದ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಫಾದರ್ ಆಕ್ಯುಪೇಷನ್ ಅನ್ನ ಕೇಳ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ಫಾದರ್ ಎಜುಕೇಶನ್, ಮದರ್ ಏನ್ ಮಾಡ್ತಾ ಇದ್ದಾರೆ ಅದನ್ನ ಸೆಲೆಕ್ಟ್ ಮಾಡಿ, ಮದರ್ ಆಕ್ಯುಪೇಷನ್ ಅನ್ನ ಸೆಲೆಕ್ಟ್ ಮಾಡಿ, ನಂತರ ಕ್ಯಾಪ್ಚರ್ ಅನ್ನ ಫಿಲ್ ಮಾಡಿ, ನಂತರ ಸಬ್ಮಿಟ್ ಅಂತ ಕೊಡಿ. ನಂತರ ಇಲ್ಲಿ SSLC ಡೀಟೇಲ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಫಿಲ್ ಅಪ್ ಮಾಡ್ಕೋಬೇಕು. ಎಜುಕೇಶನ್ ಸಂಬಂಧಿಸಿದಂತೆ SSLC ಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ, ನಂತರ PUC ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಇಲ್ಲಿ ನೀವು ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ. ರೋಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ಒಂದ್ಸರಿ ಈ ತರ ಎಲ್ಲ ಸರಿಯಾಗಿ ಫಿಲ್ ಅಪ್ ಮಾಡ್ಕೊಳ್ಳಿ, SSLC ಗೆ ಸಂಬಂಧಿಸಿದಂತೆ ಮತ್ತು ಇಲ್ಲಿ PUC ಗೆ ಸಂಬಂಧಿಸಿದಂತೆ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ನೋಡಿ ಇಲ್ಲಿ ಅಡಿಷನಲ್ ಡೀಟೇಲ್ಸ್ ಕೇಳ್ತಾ ಇದೆ, ಇಲ್ಲಿ ಟ್ವಿನ್ಸ್ ಬ್ರದರ್ ಅಂಡ್ ಸಿಸ್ಟರ್ ಇದೀರಾ ಎಂದು ಕೇಳ್ತಾ ಇದೆ, ಅದನ್ನ ನೋ ಅನ್ನಿ. ಪ್ಲೇಸ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಕೊಟ್ಟಿರೋ ಮಾಹಿತಿ ಎಲ್ಲ ಸರಿಯಾಗಿ ಫಿಲ್ ಅಪ್ ಮಾಡ್ಕೋಬೇಕು ನೀವು. ನಂತರ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದೆ, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನ ಒಂದು ಪಿನ್ ಕೋಡ್ ಕೇಳ್ತಾ ಇದೆ, ಇದು ಇಮೇಲ್ ID ಕೇಳ್ತಾ ಇದೆ. ನಂತರ ಕ್ಯಾಪ್ಚರ್ ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ. ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಗೆ ಕೂಡ ಇಲ್ಲಿ ತಮಗೆ OTP ಬರಲಿದೆ. ನೋಡಿ OTP ಹಾಕಿದ ತಕ್ಷಣ ತಮಗೆ ಕ್ಯಾಪ್ಚರ್ ಫೋಟೋಗ್ರಾಫ್ ಅಂತ ಕೊಡ್ತಾ ಇದೆ. ಇಲ್ಲಿ ಲೈವ್ ಫೋಟೋನ ನೀವು ಕ್ಯಾಪ್ಚರ್ ಮಾಡ್ಕೋಬೇಕು. ನಿಮ್ಮ ಹತ್ರ ಲೈವ್ ವೆಬ್ ಕ್ಯಾಮ್ ಇದ್ರೆ ವೆಬ್ ಕ್ಯಾಮ್ ಇಂದ ಇಲ್ಲಿ ಕ್ಯಾಪ್ಚರ್ ಮಾಡಿ, ಇಲ್ಲವಾಗಿದ್ದಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಡೈರೆಕ್ಟ್ ಆಗಿ ನೀವು ಇಲ್ಲಿಂದ ಕ್ಯಾಪ್ಚರ್ ಕೂಡ ಮಾಡಬಹುದು. ನೋಡಿ ನಿಮಗೆ ಹೇಗೆ ಮಾಡೋದು ತೋರಿಸ್ತೀನಿ. ನೋಡಿ ಈ ತರ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ನಂತರ ಇಲ್ಲಿಂದ ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿಂದ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ, ಸಿಗ್ನೇಚರ್ ಮತ್ತು SSLC ಮಾರ್ಕ್ಸ್ ಗಳನ್ನ ಅಪ್ಲೋಡ್ ಮಾಡಿ. ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿ. ನೋಡಿ ಈ ತರ ಫೋಟೋ, ಸಿಗ್ನೇಚರು ಮತ್ತು SSLC ಮಾರ್ಕ್ಸ್ ಗಳೆಲ್ಲ ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚರ್ನ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ನಂತರ ಇಲ್ಲಿ ನೋಡಿ ಮೇಲಿಂದ ಕೆಳಗಡೆವರೆಗೆ ಎಲ್ಲ ಮಾಹಿತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಕ್ಯಾಪ್ಚರ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಿ. ನೋಡಿ ಈ ತರ ತಮಗೆ ಇಲ್ಲಿ ಸಬ್ಮಿಟ್ ಆಗುತ್ತೆ. ನಂತರ ಒಂದು ಇಮೇಲ್ ವೆರಿಫಿಕೇಶನ್ ಬರುತ್ತೆ, ಇಮೇಲ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸಬ್ಮಿಟ್ ಅಂಡ್ ಗೆಟ್ OTP ಅಂತ ಕೊಡಿ. OTP ಬರುತ್ತೆ ನೋಡಿ ನಿಮ್ಮ ಮೊಬೈಲ್ ನ ಒಂದು ಇಮೇಲ್ ಐಡಿಗೆ. ಈ ತರ ಒಂದು OTP ಬಂದಿರುತ್ತೆ, ಅದನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. 6219 ನಂತರ ವೆರಿಫೈ ಅಂತ ಮಾಡಿ. ನೋಡಿ ಈ ತರ ಇಮೇಲ್ ವೆರಿಫೈ ಆಗುತ್ತೆ. ನಂತರ ನೀವು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿಂದ ಪೇ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡಿ ಪೇಮೆಂಟ್ ಪ್ರೊಸೆಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ UPI ಸೆಲೆಕ್ಟ್ ಮಾಡಿ. ನಂತರ ಇದೇ QR ಕೋಡ್ ಇಂದ ನೀವು ಇಲ್ಲಿ ಫೀಸ್ ಅನ್ನ ಕಟ್ಟಿ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.